ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ. ನನ್ನನ್ನು ಇಲ್ಲೊಬ್ಬರು ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಅಂತ ಹೇಳಿ ರೆಡಿಯಾಗಿದ್ದೀನಿ. ನಮ್ಮ ಮನೇಲಿ ಗೌರಿ ಹಬ್ಬ ಅಂತ ಏನು ಮಾಡಲ್ಲ. ನಾಳೆ ಗಣೇಶನ ಹಬ್ಬ. ಗಣೇಶ ಹಬ್ಬ ಅಂದರೆ ಗಣೇಶನ ತಂದು ಕೂರಿಸಲ್ಲ, ಹಾಗೆ ಮನೆಯಲ್ಲೇ ಹಬ್ಬ ಮಾಡಿ ಇರೋ ಫೋಟೋಕ್ಕೆ, ಗಣೇಶನ ಫೋಟೋಕ್ಕೆ ಪೂಜೆ ಮಾಡೋದು, ನೈವೇದ್ಯ ಮಾಡೋ ಅಂಥದ್ದು ಅಷ್ಟೇ. ನಮ್ಮಲ್ಲಿ ಗಣೇಶನ ತಂದು ಕೂರಿಸೋದು ಆಚರಣೆ ಇಲ್ಲ. ಎಲ್ಲೇ ಇಟ್ಟಿರ್ತಾರೋ ದೇವಸ್ಥಾನದಲ್ಲಿ ಒಂದು ಕಮಿಟಿಯಿಂದ ಎಲ್ಲ ಇಟ್ಟಿರ್ತಾರಲ್ಲ ಅಂಥ ಹತ್ರ ಹೋಗಿ ಬರ್ತೀವಿ, ಆಗಷ್ಟೇ. ಇವಾಗ ಅರ್ಶಿನ ಕುಂಕುಮ ಇಸ್ಕೊಂಬರೋಕ್ಕೆ ಅಂತ ಹೇಳಿ ಹೊರಟಿದ್ದೀನಿ. ನೋಡೋಣ, ಅಲ್ಲಿ ಸಾಧ್ಯವಾದರೆ ಅವರು ಒಪ್ಪಿದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ಈಗ ನೋಡಿ, ನನ್ನ ಮಗ ವಿಡಿಯೋದಲ್ಲಿ ಬರೋಕ್ಕೆ ಪಾಪ ಮಂಚ ಹತ್ತಿ ನಿಲ್ತಾ ಇದ್ದಾನೆ. ಮಾಡಪ್ಪ, ಹಾಯ್ ಮಾಡು. ಇವನಿಗೆ ಸ್ವಲ್ಪ ಶೀತ ಕೆಮ್ಮು ಎಲ್ಲ ಆಗಿದೆ. ಸಾಕು ಸಾಕು. ಅವನು ಕೂಡ ರೆಡಿ ಮಾಡಿದ್ದೀವಿ ಇಲ್ಲೇ ಕೊಪ್ಪದಲ್ಲೇ. ಹಾಗಾಗಿ ನಾನು ಈ ಒಂದು ಸೀರೆನ ಸಿಂಪಲ್ ಸೀರೆ ಉಟ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಈ ಕಡೆ ಬಾ. ಆಯಿತು. ಇವಾಗ ನನ್ನ ಸ್ನೇಹಿತರೆ, ನಮ್ಮನ್ನು ಯಾರು ಅರ್ಶಿನ ಕುಂಕುಮ ಕರೆದಿದ್ರಲ್ಲ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೇಲಿ ಪೂಜೆ ಮಾಡಿರೋದನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅವರು ಯಾರು ಏನು ನನ್ನ ತೋರಿಸಿಲ್ಲ, ಅವರು ಇಷ್ಟಪಡಲಿಲ್ಲ ಸ್ನೇಹಿತರೆ ವಿಡಿಯೋದಲ್ಲಿ ಬರೋಕ್ಕೆ. ಹಾಗಾಗಿ ಇಷ್ಟನ್ನಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಪೂಜೆ ಮಾಡಿದರು. ಅಲ್ಲಿಂದ ನೆಕ್ಸ್ಟ್ ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಬಂದ್ವಿ. ಇಲ್ಲಿ ಬೈಕ್ ಪೆಟ್ರೋಲ್ ಖಾಲಿಯಾಗಿತ್ತು ಸ್ನೇಹಿತರೆ. ಹೋಗಿ ಬಂದ್ವಿ ಅರ್ಶಿನ ಕುಂಕುಮಕ್ಕೆ. ಅವ್ರು ನನಗೆ ಈ ರೀತಿಯಾಗಿ ಬಾಗಣ ಕೊಟ್ಟಿದ್ದಾರೆ. ಖುಷಿ ಆಯಿತು ಹೋಗಿ ಬಂದಿದ್ದು ತುಂಬಾ. ಬರ್ತಾ ಪಾಪುಗೆ ಹಾಸ್ಪಿಟ್ಲಿಗೆ ಕೂಡ ತೋರಿಸ್ಕೊಂಬಂದ್ವಿ. ಇವಾಗ ಏನಂದರೆ ಸಡನ್ನಾಗಿ ನಾನು ರೆಡಿ ಆಗಬೇಕು, ಊರಿಗೆ ಹೋಗಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವ ಚರ್ಚೆ ನಡೀತಾ ಇದೆ ಅಂತ, ಅದೇ ಇವಾಗ ಊರಿಗೆ ಹೋಗಬೇಕು. ಹಾಗಾಗಿ ಬೇಗ ಬೇಗ ನಾನು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಪಟ್ ಅಂತ ರೆಡಿ ಆಗಿಬಿಡ್ಬೇಕೀಗ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಾನು ಇವಾಗ ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊತೀನಿ. ಈ ಡ್ರೆಸ್ನ ಹಾಕ್ಕೊಳ್ತೀನಿ, ಬೇಗನೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತೀನಿ. ಬಾಗ್ನ ಇಲ್ಲಿದೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ನೋಡೋಣ ಏನಿದೆ ಬಾಗ್ನದಲ್ಲಿ, ಏನೆಲ್ಲ ಇದೆ ಅಂತೇಳಿ. ಸರಿ, ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡ್ಬೋದು ನೀವು ಬಾಗಿನದಲ್ಲಿ ಏನೆಲ್ಲ ಇಟ್ಟಿದ್ದಾರೆ ಅಂತ ಹೇಳಿ. ಬಾಳೆ, ತರಕಾರಿ, ಹೂವು, ಹಣ್ಣು, ಬ್ಲೌಸ್ ಪೀಸು, ಆಮೇಲೆ ಈ ಥರ ಬಾಗಿನ ಸಾಮಾನು ಅಂತ ಸಿಗುತ್ತಲ್ಲ ಅದು, ಆಮೇಲೆ ಚಕ್ಲಿ, ಕರ್ಜಿಕಾಯಿ, ಈ ಥರದ್ದು ಎಲ್ಲದನ್ನೂ ಕೂಡ ಇಟ್ಟಿದ್ರು. ಖುಷಿ ಆಯಿತು ಅವ್ರು ನನ್ನ ಕರೆದಿದ್ದು. ನನಗಿದೆ ಫಸ್ಟ್ ಟೈಮ್ ಈ ಥರದ್ದು ಬಾಗಿನ ಸಿಕ್ಕಿದ್ದು. ತುಂಬಾ ಖುಷಿ ಆಯ್ತು. ನಾವು ಅಲ್ಲಿಗೆ ಹೋಗ್ಬಂದು ಅಲ್ಲಿಂದ ನೆಕ್ಸ್ಟ್ ನಾವು ಇಲ್ಲಿ ಊರಿಗೆ ಬಂದ್ವಿ. ನೋಡ್ಬೋದು ಇಲ್ಲಿ ಶಿವಮೊಗ್ಗ ಸೇತುವೆ, ಇಲ್ಲಿ ಹೋಗ್ತಾ ಇದ್ದೀವಿ. ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನೇ ಹೊಂಡೋ ಗಾಡಿ ಬಿಡಿಲಿದ್ದೆ, ಯಾಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗಿದ್ದು ನಾವು ಊರಿಗೆ ಹೊರಡ್ತಾ ಇದ್ದೀವಿ ಅಂತ ಹೇಳಿ. ಹಾಗಾಗಿ ಇವಾಗಲೇ ಲೇಟ್ ಆಗಿದೆ. ನೋಡ್ಬೋದು ನೀವು, ನಾವು ಊರಿಗೆ ಹೋಗಿ ತಲುಪೋಷ್ಟೊತ್ತಿಗೆ 10 ಗಂಟೆನೇ ಆಗೋಗಿತ್ತು. ನಾನು ನಿಮಗೆ ಇನ್ನೂ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಸ್ನೇಹಿತರೆ. ನನಗೆ ಜಾಸ್ತಿ ಇವತ್ತಿನ ದಿನ ಅವರು ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇನ್ನು ನಾವು ಊರಿಗೆ ಬಂದ್ವಿ, ಅಂದರೆ ನಮ್ಮ ಅತ್ತೆ ಮನೆಗೆ. ಇಲ್ಲಿ ನೋಡ್ಬೋದು ನೀವು, ರಾತ್ರಿ ನಮ್ಮದೆಲ್ಲ ಊಟ ಎಲ್ಲ ಆಗಿದೆ. ಇಲ್ಲಿ ನಮ್ಮ ಅತ್ತೆ ಅವರೆಲ್ಲ ಮತ್ತೊಂದು ಬಾರಿ ಸ್ನಾನ ಮಾಡಿ ಗಂಗೆ ಪೂಜೆಗೆ ನಾವೇ ಮನೆಯಲ್ಲೇ ನೈವೇದ್ಯ ಮಾಡ್ಕೋಬೇಕಲ್ವ, ಅದನ್ನ ಮಾಡ್ತಾಯಿದ್ದಾರೆ. ಹೋಳಿಗೆ ಮಾಡಬೇಕು, ಹೋಳಿಗೆಗೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಬೇಳೆ ಎಲ್ಲ ಬೇಯಿಸಿಟ್ಟಾಗಿದೆ, ಇನ್ನು ಹೋಳಿಗೆ ತಟ್ಟಬೇಕು, ಹಪ್ಪಳ ಸಂಡಿಗೆ ಕರಿಬೇಕು, ಅನ್ನ ಮಾಡಬೇಕು. ಇಂಥದಕ್ಕೆಲ್ಲ ಈ ಕಡೆ ಜೋಡಿಸ್ಕೊಳ್ತಾ ಇದ್ದಾರೆ. ನಾನು ಹಾಗೆ ಅವ್ರ ಹತ್ರ ಮಾತಾಡ್ತಾ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ. ನನಗೆ ಇವತ್ತು ಏನೂ ಕೆಲಸ ಇರಲಿಲ್ಲ. ನೀನು ಆರಾಮ ರೆಸ್ಟ್ ಮಾಡು, ಮಲಗು, ಹೋಗು ಅಂತ ಹೇಳ್ತಾ ಇದ್ರು. ಅದಾದ ನಂತರ ನಾನಿಲ್ಲಿ ಬೆಳಗ್ಗೆ ಸಿಗ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ಟೈಮು 3:45, 4 ಗಂಟೆ ಸುಮಾರು ಆಗಿದೆ. ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಈ ಕಡೆ ನೈವೇದ್ಯಕ್ಕೆ ಅಂತ ಹೇಳಿಲ್ಲ ಅಡುಗೆ ಮಾಡ್ಕೊಳ್ತಾ ಇದ್ರಲ್ಲ, ಅದೆಲ್ಲ ಕೂಡ ರೆಡಿಯಾಗಿದೆ. ನೋಡ್ಬೋದು, ಅನ್ನ, ಕೋಸಂಬರಿ, ಪಲ್ಯ, ಹೋಳಿಗೆ ಎಲ್ಲನೂ ರೆಡಿಯಾಗಿದೆ. ಇನ್ನು ಅತ್ತೆ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಲಾಸ್ಟು ಇನ್ನು ಅವರೆಲ್ಲರನ್ನೂ ಕೂಡ ರೆಡಿಯಾಗಿ ನಾವು ಇವಾಗ ಹೋಗ್ತಾ ಇದ್ದೀವಿ. ನಾವು ಮನೆಯಿಂದ ಒಂದು ಸ್ವಲ್ಪ ದೂರ, ಅವರು ಹೊಲದಲ್ಲಿ ಕಟ್ಟಿರೋ ಅಂಥದ್ದು ಅದು ಕೊಟ್ಟಿಗೆನ, ಅಲ್ಲಿಗೆ ನಾವೆಲ್ಲರೂ ಕೂಡ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ.
ಏನಂದರೆ ನಮ್ಮ ಪಾಪು ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ನಮ್ಮನೆಯವರು ಕೂಡ ಅವನ ಜೊತೆ ಮಲಗಿದ್ರು. ಅವರು ಲೇಟಾಗಿ ಬರ್ತಾರೆ. ಇವಾಗ ನಾವು ಅಷ್ಟೇ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಸ್ವಾಮಿಯರು ಕೂಡ ನಮ್ಮ ಜೊತೆಗೇ ಬರ್ತಾ ಇದ್ದಾರೆ. ಅಲ್ಲಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹೋಗಿ ಪೂಜೆ ಶುರುವಾಗುತ್ತೆ. ಬನ್ನಿ ನಮ್ಮ ಕಡೆ ಹೇಗೆಲ್ಲ ಪೂಜೆ ಆಗುತ್ತೆ ಅಂತೇಳಿ ನೋಡೋಣ. ಗೃಹ ಪ್ರವೇಶ ಅಂದರೆ ಆದಷ್ಟು ಬೆಳಗಿನ ಜಾವನೇ ಮಾಡೋ ಅಂಥದ್ದಲ್ವ, ಹಾಗಾಗಿ ಇವಾಗ ನಾವು 5-6 ಗಂಟೆ ಒಳಗೇ ಎಲ್ಲದೂ ಆಗಬೇಕು. ಹಾಗಾಗಿ 5 ಗಂಟೆ ಹೀಗೆಲ್ಲ ನಮ್ಮದು ಗಂಗೆ ಪೂಜೆ ಎಲ್ಲ ಆಗಿರಬೇಕು. ಇವಾಗ ನೋಡ್ಬೋದು ನೀವು, ಬಂದ್ವಿ ನಾವು. ಇಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ವ. ಇದೇ ಒಂದು ಮನೇನ ಇವಾಗ ಗೃಹ ಪ್ರವೇಶ ಮಾಡಬೇಕಾಗಿರೋದು. ಇಲ್ಲಿ ಊರಲ್ಲಿರೋಂಥ ದೇವ್ರನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ನೋಡ್ಬೋದು, ನಿಮಗೆ ಕಾಣಿಸ್ತಾ ಇರ್ಬೋದು ದೇವರು. ಒಂದು ಬಸವಣ್ಣ, ಇನ್ನೊಂದು ಆಂಜನೇಯ ಸ್ವಾಮಿ. ಹಾಗೆ ಸ್ವಾಮಿಯರು ಕೂಡ ಇಲ್ಲಿ ಪೂಜೆಗೆಲ್ಲನೂ ಜೋಡಿಸಿ ಇಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಈ ಕಡೆ ಎಲ್ಲ ಗೋದನೆ ಮಾಡಿದ್ದಾರೆ. ಇದು ದನ ಕಟ್ಟಲಿಕ್ಕೆ ಅಂತಲೇ ಮಾಡಿರೋದಲ್ವ, ಹಾಗಾಗಿ ಅದಕ್ಕೆ ಏನೆಲ್ಲ ಬೇಕು ಅನುಕೂಲ ಹಾಗೆ ಮಾಡಿದ್ದಾರೆ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಅದಾದಮೇಲೆ ಈ ಕಡೆ ಒಲೆಗೆ ರಂಗೋಲಿ ಹಾಕೋದೊಂದು ಮರ್ತಿದ್ರು, ಅದನ್ನು ಇವಾಗ ಹಾಕ್ತಾಯಿದ್ದೆ ನಾನು. ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡೆ. ನನಗೆ ಅಷ್ಟು ಪರ್ಫೆಕ್ಟಾಗಿ ರಂಗೋಲಿ ಹಾಕೋಕ್ಕೆಲ್ಲ ಬರಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ. ಹಾಗೆ ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಹಾಗೆ ಹೊರಗಡೆನೂ ಕೂಡ ಒಂದು ರಂಗೋಲಿ ಹಾಕಿ ಬರ್ತೀನಿ. ಅಷ್ಟರೊಳಗೆ ಗಂಗೆ ಪೂಜೆ ಹೋಗೋಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾರೆ. ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಹೊರಗಡೆ ದೀಪ ಅದೆಲ್ಲ ಹಚ್ತಾ ಇದ್ದೀನಿ ನಾನೇ. ನೋಡ್ಬೋದು ನೀವು. ನಾನು ಒಯ್ದಿದ್ದು ನಾನು ತಗೊಂಡೋಗಿ ಸೀರೆನೇ ಬೇರೆ. ನಾವು ಅತ್ತೆ ಅದನ್ನ ಮಧ್ಯಾಹ್ನ ಉಡ್ಕೊಳ್ಳೋಂತೆ, ಇವಾಗ ನನ್ನ ಸೀರೆನೇ ಉಡ್ಕೊ ಅಂತ ಹೇಳಿ ಕೊಟ್ಟರು. ನನ್ನದೇ ಬ್ಲೌಸಿಗೆ ಅತ್ತೆ ಒಂದು ಸೀರೆನ ಹುಟ್ಟಿದ್ದೀನಿ. ನೋಡ್ಬೋದು ಈ ಕಡೆ ಎಲ್ಲ ಜೋಡಿಸ್ಕೊಳ್ತಿದ್ದಾರೆ. ನಾನು ಆ ಕಡೆ ಬಾಗಿಲ ಹತ್ರನೂ ಇಟ್ಟಿದ್ದೆ ದೀಪನ, ಅಲ್ಲೂ ಕೂಡ ಹಚ್ಚಿ ಬರೋಕ್ಕೆ ಹೋದೆ. ಇಲ್ಲಿ ಸ್ವಾಮಿಯರು ದೇವರಿಗೆಲ್ಲನ ಕಂಕಣ ಕಟ್ಟೋದು ಇದೆಲ್ಲ ಮಾಡ್ತಾಯಿದ್ದಾರೆ. ನಮಗೆಲ್ಲ ಕಂಕಣ ಕಟ್ಟಿ ಆಯಿತು. ಇವಾಗ ಗಂಗೆ ಪೂಜೆಗೆ ಹೊರಡೋದೇನೆ. ಅಂದರೆ ಎಲ್ಲರೂ ಕಂಕಣ ಏನೋ ಕಟ್ಸ್ಕೊಂಡ್ವಿ, ಬಟ್ ಉಡಿ ತುಂಬ್ಕೊಳ್ಳೋದನ್ನ ಮರ್ತೇ ಬಿಟ್ಟಿದ್ವಿ. ಸ್ವಾಮಿಯರು ಆಮೇಲೆ ನೆನ್ಪು ಮಾಡಿದರು, ಇಲ್ಲೇ ಉಡಿ ತುಂಬ್ಕೊಂಬಿಡಿ, ಮತ್ತು ಅಲ್ಲಿ ಹೋಗಿ ಟೈಮ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲೇ ಕೂತು ಎಲ್ಲರೂ ಉಡಿನೂ ತಗೊಳ್ಳೋಕ್ಕೆ ಕೂರ್ತಾಯಿದ್ದೀವಿ. ನಾನು ಇಲ್ಲೊಂದು ರೌಂಡ್ ಎಲ್ಲನೂ ಹಾಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಅಡುಗೆಗೆ ಏನು ಸಾಮಾನು ಬೇಕಲ್ಲ ಅದನ್ನೆಲ್ಲ ತಂದಿಟ್ಟಿದ್ರು. ನೋಡ್ಬೋದು ಇಲ್ಲಿ ಇವರಿಗೆ ಅರ್ಶಿನ ಕುಂಕುಮ ಕೊಟ್ಟು ಉಡಿ ಕೊಡ್ತಾ ಇದ್ದಾರೆ. ಇನ್ನು ಇದನ್ನ ತಗೊಂಡು ಹೋಗೋದು. ನಮ್ಮಲ್ಲಿ ಏನೇ ಪೂಜೆ ಮಾಡ್ಬೇಕಾದ್ರೂ ಮುಂಚೆನೇ ಮುತ್ತೈದೆಯರು ಕಂಕಣ ಕಟ್ಟಿರಬೇಕು. ಹಾಗೆ ಉಡಿ ಅಂತ ಹೆಂಗೆ ಕೊಡ್ತಾರಲ್ವ, ಅದು ಕೊನೆವರೆಗೂ ಆ ಪೂಜೆ ಎಲ್ಲ ಮುಗಿಯೋವರೆಗೂ ಅವ್ರ ಬಳಿನೇ ಇರಬೇಕು. ಹಾಗಾಗಿ ಇಲ್ಲಿ ಸ್ವಾಮಿಯರು ನೋಡಿ ಹೀಗೇ ಒಬ್ಬೊಬ್ರಿಗೂ ಅವ್ರಿಗೆ ಕಂಕಣ ಕಟ್ಟಿದ್ದು ಉಡಿ ಮುತ್ತೈದೆಯರು ಕೊಡೋ ಅಂಥದ್ದು. ಇವರೊಬ್ಬರು ಸ್ವಲ್ಪ ಲೇಟಾಗಿ ಬಂದರು, ಹಾಗಾಗಿ ಅವ್ರಿಗೆ ಇವಾಗ ಕಂಕಣ ಕಟ್ತಾ ಇದ್ದಾರೆ. ಅದಾದ ನಂತರ ಇವಾಗ ನೋಡ್ಬೋದು ನೀವು, ನಾವು ಗಂಗೆ ಪೂಜೆಗೆ ಹೊರಟ್ವಿ. ಅಣ್ಣ ದೇವ್ರು ಹೊರ್ತಾ ಇದ್ದಾರೆ. ಆಂಜನೇಯ ಸ್ವಾಮಿನ ಅಣ್ಣ ಹೊತ್ಕೊಂಡ್ರು, ನಮ್ಮಣ್ಣ. ಇನ್ನೊಂದು ದೇವ್ರನ್ನ ನವೀನ ಅಣ್ಣ ಹೊತ್ಕೊಂಡ್ರು. ಅಂದರೆ ಇವಾಗ ಏನು ಗೃಹ ಪ್ರವೇಶ ಆಗ್ತೈತಲ್ಲ ಅವ್ರ ಮನೆಯದು ಬಸವಣ್ಣ ದೇವ್ರನ್ನ. ಇನ್ನು ಎಲ್ಲರೂ ಕೂಡ ಈಗ ಗಂಗೆ ಪೂಜೆಗೆ ಹೋಗ್ತೀವಿ. ಎಲ್ಲಿ ಅಂದರೆ ಇವ್ರದ್ದು ಈ ಕೊಟ್ಟಿಗೆ ಎದುರಿಗೇ ಒಂದು ಹೊಲ, ಇವ್ರದ್ದೇ ಹೊಲ ಇದೆ, ತೋಟ. ಅಲ್ಲಿ ಗಂಗೆ ಪೂಜೆನ ಮಾಡ್ಕೊಂಬರೋದು. ಅಲ್ಲೇ ಬೋರ್ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಕರೆಕ್ಟ್ 4:45 ಸ್ನೇಹಿತರೆ. ನಾವು 5 ಗಂಟೆ 5:10 ಒಳಗೇ ಗಂಗೆ ಪೂಜೆ ಮಾಡ್ಕೊಂಬರ್ಬೇಕು. ನೋಡ್ಬೋದು ಇಲ್ಲಿ ಎಲ್ಲ ಪೂಜೆನೂ ಆಗಿದೆ. ದೇವರು ಕೂಡ ಈ ಪೂಜೆ ಆಗ್ಬೇಕಾದ್ರೆ ದೇವ್ರು ಬರಲೇಬೇಕು. ಈ ಕಡೆ ಎಲ್ಲ ಹಿಂಗೇ ದೇವ್ರನ್ನೂ ಕೂಡ ನೋಡ್ಬೋದು, ಅಲ್ಲಿ ಕೂರಿಸಿದ್ದಾರೆ. ಈಗ ಗಂಗೆ ಪೂಜೆನ ಆಯಿತು. ಇನ್ನು ಇದನ್ನು ತಗೊಂಡು ಅಲ್ಲಿಗೆ ಹೋಗೋ ಅಂಥದ್ದು. ಸ್ನೇಹಿತರೆ, ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೇ ನನಗೆ ಗೊತ್ತಾಗೋದು ವೀಡಿಯೋ ಹೇಗೆ ಬರ್ತಾಯಿದೆ ಅಂತೇಳಿ. ಇವಾಗ ನೋಡ್ಬೋದು ಮನೆ ಹತ್ರ ಬಂದ್ವಿ. ಇವಾಗ ಬಸವಣ್ಣನ ಹೊತ್ತಿದಾರಲ್ಲ, ಇವರು 2ನೇ ಮಗ, ನಮ್ಮ ಅತ್ತೆಯ 2ನೇ ಮಗ. ಅವರು ಸ್ಕೈ ಬ್ಲೂ ಶರ್ಟ್ನವರು 1ನೇ ಮಗ, ಈ ಕೇಸರಿ ಶರ್ಟ್ನವರು 2ನೇ ಮಗ. ಹಿಂಗೆ ಈ ಕಡೆ ಪೂಜೆನ ಮಾಡಲಿಕ್ಕೆ ಎಲ್ಲನೂ ತಯಾರು ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನಾನು ಎಲ್ಲರನ್ನೂ ಸುಮ್ಮನೆ ಮಾತಾಡಿಸ್ತಾ ಇದ್ದೆ. ನೀವು ನೋಡಿ ಫೋಟೋಗ್ರಾಫರ್ನ ಕರೆಸಿಲ್ಲ, ನಾನೇ ಮಾಡ್ಕೊಳ್ತೀನಿ ಅಂತ ಏನೋ ತಮಾಷೆ ಮಾಡ್ತಾಯಿದ್ದೆ ಅವರಿಗೆಲ್ಲನ.
ಹಾಗೆ ಅವರೆಲ್ಲರೂ ಕೂಡ ನನಗೆ ಇನ್ನೇನೋ ಟಾಂಟ್ ಕೊಡ್ತಾಯಿದ್ರು ಹಿಂಗೇ ಮಾತಾಡ್ತಾ. ಚೆನ್ನಾಗಿತ್ತು ಪೂಜೆ ಎಲ್ಲನೂ ಕೂಡ. ನಾನು ಈ ನಮ್ಮನೆ ಗೃಹಪ್ರವೇಶದ್ದು ವಿಡಿಯೋ ಎಲ್ಲ ಡಿಲೀಟ್ ಆಗೋಗಿತ್ತಲ್ಲ, ತುಂಬ ಬೇಜಾರಾಗಿತ್ತು. ನಮ್ಮ ಕಡೆ ಶಾಸ್ತ್ರಗಳ್ನೆಲ್ಲ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಅಂಥೇಳಿ. ಅದಕ್ಕೆ ಆದಷ್ಟು ಎಲ್ಲನೂ ಇದ್ರಾಗೆ ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಇಲ್ಲಿ ಹೊಸಲು ಪೂಜೆ ಎಲ್ಲ ಆಯಿತು. ಇವಾಗ ಇದೆಲ್ಲ ಪೂಜೆ ಆಗತ್ತು, ಗೋ ಪೂಜೆ ಮಾಡ್ತಾರೆ ನೋಡ್ಬೋದು ನೀವು. ಇನ್ನು ಈ ಕಡೆ ಎಲ್ಲ ಗಂಗೆ ಹೊತ್ಕೊಂಡು ನಿಂತಿದ್ದಾರೆ, ಬರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಆಯಿತು ಪೂಜೆ ಎಲ್ಲ. ಒಳಗೆ ಈ ಥರ ಅಕ್ಕಿನ ಹಾಕೋದು, ಫಸ್ಟಿಗೆ ಅತ್ತೆ ಮಾವ ಹಾಕಿದರು, ಅದಾದ ನಂತರ ಅಣ್ಣ ಹಾಕ್ತಾರೆ. ಇವ್ರು ಸಣ್ಣವರು ದೇವ್ರು ಹೊತ್ತಿದ್ರಲ್ಲ, ಹಂಗಾಗಿ ಅವ್ರು ಹೋಗೋಕ್ಕಾಗಲಿಲ್ಲ, ಇವರೊಬ್ಬರೇ ಇವಾಗ ಹಾಕ್ತಾರೆ ನೋಡಿ. ಮೇಲಕ್ಕೆ ಮುಟ್ಟಂಗೆ ಹಾಕಿ ಅಂತ ಹೇಳ್ತಾ ಇದ್ರಾಗ ಜೋರಾಗಿ ಹಾಕ್ತಾಯಿದ್ರು. ಚೆನ್ನಾಗಿತ್ತು ಎಲ್ಲ ಪೂಜೆ ಅದು ಎಲ್ಲ ಕೂಡ ತುಂಬಾ ಚೆನ್ನಾಗಾಯಿತು. ಇವಾಗ ನೋಡ್ಬೋದು ನೀವು ಆಕಳು ಗೋ ಪೂಜೆ ಮಾಡ್ತಾರೆ. ಇವ್ರದ್ದಲ್ಲ ಇದು ಬೇರೆಯವ್ರದ್ದು ದನ. ಎರಡು ಎಷ್ಟು ಚಂದ ಮುದ್ದಾಗಿದ್ವು, ವೈಟ್ ಕಲರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ವು. ಈಗ ಗೋ ಪೂಜೆನ ಮಾಡ್ತಿದ್ದಾರೆ. ಮೊದಲಿಗೆ ಗೋವು ಒಳಗೆ ಹೋಗುವಂಥದ್ದು, ಅದಾದಮೇಲೆ ಎಲ್ಲರೂ ಒಳಗೆ ಹೋಗ್ತಾರೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಇವಾಗ ಆಕಳು ಒಳಗೆ ಹೋಗ್ತಾ ಇದೆ. ಒಳಗೊಂದು ಹೆಜ್ಜೆ ಇಟ್ಟ ತಕ್ಷಣ ಅಲ್ಲೇನು ಮಳೆನ ಇದು ಮಾಡಿರ್ತಾರಲ್ಲ, ಜಬ್ಬಿರ್ತಾರಲ್ಲ, ಅಲ್ಲಿಗೆ ಒಂದು ಸ್ವಲ್ಪ ಆಕಳ ಹಾಲನ್ನ ಕರೀತಾರೆ. ಆಕಳು ಫಸ್ಟು ಬಲ್ಗಾಲನ್ನ ಒಳಗಿಡ್ತು, ಅಲ್ಲಿ ಒಂದು ಸ್ವಲ್ಪ ಹಾಲು ಕರೆದಾದ ನಂತರ ಒಳಗೆ ಕರ್ಕೊಂಡು ಹೋಗ್ತಾರೆ ಆಕಳನ್ನ. ನೋಡ್ಬೋದು ಸುಮ್ಮನೆ ಹೋದು ಚೆನ್ನಾಗಿ. ಅದಾದ ನಂತರ ಇಲ್ಲೇನು ಗಂಗೆ ಪೂಜೆ ಮಾಡ್ಕೊಂಬಂದಿದ್ವಲ್ವ, ಅದನ್ನು ಇಲ್ಲಿ ಒಲೆ ಪಕ್ಕನೇ ಕೂರಿಸಿದ್ದಾರೆ. ಇನ್ನು ಇದು ಸೀರೆ ತೆಗೆದು ಉಡಿಸ್ತಾರೆ ಸ್ವಾಮಿಯರು. ಇನ್ನು ಅದಾದ ನಂತರ ಇನ್ನೆಲ್ಲರೂ ಬಂದ್ವಿ. ದೇವರು ಕೂಡ ಒಳಗೆ ಇವಾಗ ಬರ್ತವೆ ನೋಡಿ. ದೇವರು ಮುಂಚೆನೇ ಬರಬೇಕಿತ್ತು, ಪೂಜೆ ಮಾಡಿ ಒಳಗೆ ತರ್ರಿ ಅನ್ನೋ ಕಾರಣಕ್ಕೆ ಅವರು ಹಿಂದಾದರೂ ನಾವು ಮುಂದೆ ಬಂದೇ ಬಿಟ್ವಿ ಒಳಗೆ. ದೇವರು ಕೂಡ ಇವಾಗ ಬಂದು ಹಾಸಿಗೆ ಮೇಲೆ ಕೂರ್ತವೆ. ಇವಾಗ ಆಂಜನೇಯ ಸ್ವಾಮಿನ ಒಳಗೆ ತರ್ತಾ ಇದ್ದಾರೆ. ಅಣ್ಣ ಹೊತ್ತಿದ್ರಲ್ವ, ಅದನ್ನು ಇವಾಗ ನೋಡ್ಬೋದು ನೀವು, ತಂದು ಅದನ್ನು ಕೂಡ ಅಲ್ಲಿ ಹಾಸಿಗೆ ಮೇಲೆ ಕೂರಿಸ್ತಾರೆ. ಅದಾದ ನಂತರ ಇಲ್ಲಿ ನನಗೆ ಅರಿಶಿನ ಕುಂಕುಮ ಹಚ್ಚಿ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ಯಾಕೆಂದರೆ ಇವತ್ತು ಒಲೆ ಹಚ್ಚಿ ಹಾಲು ಉಗ್ಸೋದು, ಹಸ್ತ ಇಡೋದು ಎಲ್ಲನೂ ನಾನೇ ಮಾಡೋಳಿದ್ದೀನಿ. ಇವತ್ತು ಮಗಳ ಸ್ಥಾನದಲ್ಲಿ ನಿಂತು ಈ ಪೂಜೆನೆಲ್ಲ ನಾನೇ ಮಾಡೋದಿದ್ದೀನಿ. ಯಾಕೆಂದರೆ ಇವರಿಗೆ ಹೆಣ್ಮಕ್ಳಿಲ್ಲ, ಇರೋದು ನಮ್ಮ ಮಾವನಿಗೆ ತಂಗಿ ಅಲ್ಲ ಅಕ್ಕರು. ಅವರು ಬರಲಿಲ್ಲ, ಯಾಕೆಂದರೆ ಅವ್ರ ಮನೆಯಲ್ಲೆಲ್ಲ ಗಣಪತಿ ಕೂರಿಸ್ತಾರಂತೆ. ಹಾಗಾಗಿ ಎಲ್ಲ ಲೇಟಾಗಿ ಬರೋರಿದ್ರು. ಈ ಪೂಜೆ ಟೈಮಿಗೆ ಸರಿಯಾಗಿ ಯಾರೂ ಇರಲಿಲ್ಲ. ಆವಾಗ ಇದ್ದಿದ್ದು ನಾನು ಒಬ್ಬಳೆಲ್ಲ, ಹಾಗಾಗಿ ನಾನೇ ಅದನ್ನು ಆ ಒಂದು ಶಾಸ್ತ್ರ ಎಲ್ಲ ಮಾಡೋದಾಯಿತು. ಇಲ್ಲಿ ಅಣ್ಣ ನಿಮಗೆ ಹತ್ತಿರದಿಂದ ದೇವ್ರನ್ನ ತೋರಿಸ್ತಾ ಇದ್ದಾರೆ, ನೋಡ್ಬೋದು ನೀವು. ಅದಾದ ನಂತರ ಈ ಕಡೆ ಸೀರೆ ಉಡಿಸಿದ್ರು. ಈ ಕಡೆ ಗಂಗೆ ಪೂಜ್ಕೊಂಬಂದು ಇಟ್ಟಿದ್ರಲ್ವ, ಅದನ್ನು ಅನ್ನಪೂರ್ಣೇಶ್ವರಿ ಆಗಿ ಮಾಡಿದ್ದಾಯಿತು. ಇನ್ನು ಈ ಕಡೆ ಒಲೆ ಹಚ್ಚಿ ಪೂಜೆ ಆಗಿದೆ ನೋಡ್ಬೋದು ನೀವು. ಹಾಗೆ ನೋಡಿ ಇಲ್ಲಿ ನಮ್ಮ ಮನೆ ಗೃಹಪ್ರವೇಶಕ್ಕೆ ಯಾರು ಬಂದಿದ್ದಾರೆ ಗೆಸ್ಟು ಅಂತ. ಇದಕ್ಕೆ ಬಸವಣ್ಣ ಹುಳ ಅಂತೀವಿ ನಮ್ಮ ಕಡೆ. ನಿಮ್ಮ ಕಡೆ ಎಲ್ಲ ಯಾವುದು ಅಂತ ಹೇಳ್ತೀರಾ, ಕಮೆಂಟ್ ಮಾಡಿ ತಿಳಿಸಿ. ಬಸವಣ್ಣ ಹುಳ ಕೂಡ ಬಂದಿದೆ. ಅದು ಹಾರಿ ನಮ್ಮ ಅತ್ತೆಯ ಮೇಲೆ ಭುಜದ ಮೇಲೆ ಕೂತಿತ್ತು. ನಾನು ಇಲ್ಲಿ ಅವರಿಗೆ ತಮಾಷೆ ಮಾಡ್ತಾ ವಿಡಿಯೋ ಮಾಡ್ತಾಯಿದ್ದೆ, ನೋಡಿ ಯಾರು ಗೆಸ್ಟ್ ಬಂದಿದ್ದಾರೆ ಅಂತ. ಅದಾದ ನಂತರ ಇಲ್ಲಿ ನೋಡ್ಬೋದು ಹಾಲು ಉಕ್ಕಲಿಕ್ಕೆ ಶುರುವಾಯಿತು. ಹಾಲು ಉಕ್ಕಿ ಬಂತು, ಚೆನ್ನಾಗಾಯಿತು ಪೂಜೆ. ಎಲ್ಲ ಪೂಜೆನೂ ಕೂಡ ಇವಾಗ ನೀವು ನೋಡ್ಬೋದು ಹಾಲು ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇಲ್ಲಿ ಯಾವಾಗಲೇ ಏನು ಹಸು ಕರ್ಕೊಂಬಂದ್ರಲ್ಲ, ಅದರದ್ದೇ ಹಾಲನ್ನ ಕರೆದು ಹಾಲನ್ನ ಕಾಯಕ್ಕಿಡೋ ಅಂಥದ್ದು. ಇದು ಹಾಲು ಕಾದು ಉಕ್ಕಿ ಬಂದಾದಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ, ರವೆ ಎಲ್ಲ ಹಾಕಿ ಅದನ್ನೇ ಸ್ವಲ್ಪ ಪಾಯಸದ ಥರ ಮಾಡಿ ಕೊಡ್ತಾರೆ. ಹಾಗೆ ನೋಡಿದ್ರಲ್ವ ಹಾಲು ಎಷ್ಟು ಚೆಂದಾಗಿ ಉಕ್ಕಿ ಬಂತು ಅಂತ. ಇಲ್ಲಿ ಹಾಲು ಉಕ್ಕಿದಾದ್ಮೇಲೆ ಈ ಕಡೆ ಎಲ್ಲ ಏನು ಮೇಲೆ ಕಾಯಿ ಅದೆಲ್ಲ ಕಟ್ತಾರಲ್ಲ, ಅದನ್ನೆಲ್ಲ ಮಾಡ್ತಾಯಿದ್ರು. ಮೊದಲಿಗೆ ಇಲ್ಲಿ ಏನು ಕಾಯಿ ಕಟ್ತಾರಲ್ಲ ಅದನ್ನ ಕಟ್ಟಿದ್ರು. ಅದಾದ ನಂತರ ನಾನು ಹಸ್ತ ಇಡ್ತಾಯಿದ್ದೀನಿ, ನೋಡ್ಬೋದು ನೀವು. ಯಾರ್ಯಾರೋ ವಿಡಿಯೋ ಮಾಡಿಕೊಟ್ರು, ಹೆಲ್ಪ್ ಮಾಡಿದರು, ಪರವಾಗಿಲ್ಲ. ಇಲ್ಲೊಬ್ಬರು ಅಣ್ಣ ಬಂದಿದ್ದರು, ಅವರು ವಿಡಿಯೋ ಮಾಡಿದರು.
ಸಹಾಯ ಮಾಡಿದರು ನನಗೆ. ಇಲ್ಲಿ ನಾವು ಮಾತಾಡ್ತಾ ಚರ್ಚೆ ಮಾಡ್ತಾ ಎಲ್ಲಿ ಹಚ್ಚೋದು ಏನು ಅಂತ ಹೇಳಿ ಹಸ್ತನ ಇಡ್ತಾಯಿದ್ದೀನಿ. ಈ ಕಡೆ ಎಲ್ಲ ಇಟ್ಟಿದ್ದಾಯಿತು. ಒಳಗಡೆ ಎಲ್ಲ ಇಟ್ಟು ಅದಾದ ನಂತರ ಹೊರಗಡೆನೂ ಹಸ್ತ ಇಡ್ತಾಯಿದ್ದೀನಿ. ನನಗಿವತ್ತು ಇಲ್ಲಿ ಹಸ್ತ ಇಡೋದು ಪುಣ್ಯ ಸಿಕ್ತು. ಎಲ್ಲರಿಗೂ ಎಲ್ಲ ಟೈಮಾಗೂ ಸಿಗಲ್ಲ ಈ ಥರದ್ದೆಲ್ಲ ಕಾರ್ಯ ಮಾಡೋಕ್ಕೆ. ಅದೆಲ್ಲ ಆದಮೇಲೆ ಈ ಕಡೆ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಅತ್ತೆ ಮಾವ ಕೂತಿದ್ದಾರೆ ಪೂಜೆಗೆ. ಇನ್ನು ಈ ಪೂಜೆ ಎಲ್ಲ ಆದಮೇಲೆ ನಾವು ಇನ್ನೂ ಒಂದು ಕಡೆ ಪೂಜೆಗೆ ಹೋಗ್ತೀವಿ. ಮನೆ ಎದುರುಗಡೆನೇ ಒಂದು ಲಿಂಗ ಮುದ್ರೆ ಕಲ್ಲು ಅಂತಾರೆ, ಹೇಳ್ತಾರೆ ನಮ್ಮ ಕಡೆ. ಅದಿದೆ ನೋಡಿ, ನೀವು ಏನದು ಉದ್ದಂಗೆ ಕಲ್ಲು ನೋಡ್ತಾ ಇದ್ದೀರಲ್ವ ಕಪ್ಪುದು, ಅದು ಲಿಂಗ ಮುದ್ರೆ ಕಲ್ಲು ಅಂತ ಹೇಳ್ತಾರೆ. ಅದ್ರ ಮೇಲೆ ಸೂರ್ಯಚಂದ್ರ ಹಾಗೆ ಒಂದಿಷ್ಟು ಲಿಪಿ ಏನೋ ಬರೆದಿರ್ತಾರೆ, ಅದೆಲ್ಲ ಇರುತ್ತೆ. ಅದಕ್ಕೆ ಅದು ಅತ್ತೆಯ ಮನೆ ಎದುರುಗಡೆನೇ ಇದೆ, ಅದಕ್ಕೇನೋ ಅಭಿಷೇಕನ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಗೃಹಪ್ರವೇಶ ಮಾಡೋದು ಅಲ್ಲೇ ಕಾರ್ಯಗಳೆಲ್ಲ ಆಗಿದ್ದಾಯಿತು. ಇನ್ನು ಇದು ಅಭಿಷೇಕ ಒಂದಿತ್ತು. ಹಾಗೆ ಮನೆ ಹತ್ರ ಬಂದು ಇದನ್ನು ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿ ಮಂತ್ರ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಕಲ್ಪ ಮಾಡಿಸ್ತಾ ಇದ್ದಾರೆ. ಅದಾದ ನಂತರ ನೋಡ್ಬೋದು ಅಭಿಷೇಕನ ಕೂಡ ಶುರು ಮಾಡ್ತಾರೆ. ಅದಕ್ಕೆ ಫಸ್ಟಿಗೆ ಬರೀ ಹಾಲು ತುಪ್ಪ ಈ ಥರ ನೀರು ಹಾಕಿ ಅಭಿಷೇಕ ಮಾಡ್ತಾರೆ. ಲಾಸ್ಟಿಂದಕ್ಕೆ ಎಳ್ನೀರನ್ನು ಕೂಡ ಬಳಸ್ತಾರೆ ಅಭಿಷೇಕಕ್ಕೆ. ಈ ಕಡೆ ನೋಡ್ಬೋದು ನೀವು, ನಮ್ಮ ಮನೆಯವರು ಎಳ್ನೀರನ್ನ ಕೆದ್ತಾ ಇದ್ದಾರೆ. ಇಷ್ಟರೊಳಗೆ ನಮ್ಮ ಪಾಪು ಕೂಡ ಎದ್ದಿದ್ದ ನೋಡಿ, ಇಲ್ಲಿ ನಿಂತಿದ್ದಾನೆ. ಹೀಗೆ ಎಳ್ನೀರು ಅದನ್ನೆಲ್ಲ ಹಾಕಿ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲನೂ ಇಲ್ಲೂ ಕೂಡ ಪೂಜೆ ಎಲ್ಲ ಆಯಿತು. ನೋಡ್ಬೋದು ಮನೆ ಎದುರುಗಡೆನೆ, ನಿಮ್ಗೆ ಆವಾಗಲೇ ನಮ್ಮ ಮನೆಯವ್ರು ಎಳ್ನೀರು ಕಡಿತಾ ಹಿಂಭಾಗ ಮನೆ ಕಾಣಿಸ್ತಲ್ವ, ಅದೇ ನಮ್ಮ ಅತ್ತೆಯವ್ರ ಮನೆ. ಇನ್ನು ಈ ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದ ನಂತರ ನಾನು ಮಧ್ಯಾಹ್ನನೇ ಸಿಗ್ತೀನಿ ನಿಮಗೆ ಡೈರೆಕ್ಟಾಗಿ. ನೋಡ್ಬೋದು ಇಲ್ಲಿ ಪೂಜೆ ಎಲ್ಲ ಆಗ್ತಾಯಿದೆ, ಕಳಸ ಬೆಳಗ್ತಿದ್ದಾರೆ ಅತ್ತೆ. ನಾವೆಲ್ಲ ಹಿಂದೆ ನಿಂತಿದ್ದೀವಿ. ನನಗೆ ಆಲ್ರೆಡಿ ನಿದ್ದೆ ಬರೋಕ್ಕೆ ಶುರುವಾಗ್ತಾ ಇತ್ತು, ಏಕೆಂದರೆ ಬೆಳಗ್ಗೆ ಬೇಗನೆ ಎದ್ದಿದ್ವಲ್ಲ, 3 ಗಂಟೆ ಏನೋ ಆವಾಗೇ ಎದ್ಬಿಟ್ಟಿದ್ವಿ. ನಾನು 1 ಗಂಟೆ 2 ಗಂಟೆ ಅಂತೂ ನಾನವ್ರದ್ದು ನಿದ್ದೆ ಮಾಡಿದೆ. ನಮ್ಮ ಅತ್ತೆ ಮತ್ತು ಇನ್ನೊಬ್ಬರು ಆಂಟಿ ಇದ್ರಲ್ಲ, ಅವರಿಬ್ಬರು ಎಷ್ಟು ನಿದ್ದೆನೇ ಮಾಡಲೇ ಇಲ್ಲ. ಅವರು ಹಾಗೆ ಅಡುಗೆ ಮಾಡ್ತಾ ಅದರಲ್ಲೇ ಟೈಮ್ ಕಳೆದೇ ಹೋಯ್ತು. ಇದೆಲ್ಲ ಆಗತ್ತು. ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಮತ್ತೆ ರೆಡಿಯಾಗಿ ಮತ್ತೆ ನಾವು ಅಲ್ಲಿಗೆ ಇಲ್ಲಿ ಗೃಹಪ್ರವೇಶ ಆಯ್ತಲ್ಲ ಕೊಟ್ಟಿಗೆ, ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ನೋಡಿ ಪೂಜೆ ಎಲ್ಲ ಆಯಿತು. ಎಲ್ಲ ಮನೆ ಕಡೆ ಓಡ್ತಾ ಇದ್ದೀವಿ, ಅಂದರೆ ವಿಡಿಯೋ ಸ್ಪೀಡ್ ಮಾಡಿದ್ದೀನಲ್ಲ ಅದಕ್ಕೆ. ಇನ್ನು ಇದೆಲ್ಲ ಆಗತ್ತು. ಮಧ್ಯಾಹ್ನ ಸಿಗ್ತಾಯಿದ್ದೀನಿ ಸ್ನೇಹಿತರೆ. ನಾವು ರೆಡಿಯಾಗಿ ಕೊಟ್ಟಿಗೆಗೆ ಹೋಗ್ತಾ ಇದ್ದೀವಿ. ಪಾಪು ಬೈಕಲ್ಲಿ ಮುಂದೆ ಹೋಗಿದ್ದಾನೆ. ನಮ್ಮಮ್ಮ ಅವರು ಬಂದರು. ನೀವು ಕೇಳ್ಬೋದು, ನಿಮ್ಮ ಅಮ್ಮ ಚಿಕ್ಕಮ್ಮ ಎಲ್ಲ ಇಲ್ಲಲ್ಲ ಎಲ್ಲಿ ಅಂತ. ಅವರೆಲ್ಲ ಇವತ್ತು ಗಣೇಶ ಹಬ್ಬ ಅಲ್ಲ, ನಮ್ಮ ಮನೆ ದೇವರಿಗೆ ಅಡುಗೆ ಮಾಡ್ಕೊಂಡು ಹೋಗ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಅವರು ಮಧ್ಯಾಹ್ನ ಬಂದರು. ನೋಡ್ಬೋದು ಇಲ್ಲಿ ಬಂದು ಇವಾಗ ನಮ್ಮ ಅತ್ತೆಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಬಟ್ಟೆ ಅವ್ರ ಮನೆಯಿಂದ ಬಟ್ಟೆ ತರೋದಿತ್ತಲ್ಲ ಅದನ್ನೆಲ್ಲ ಕೊಟ್ಟು ಇದು ಮಾಡ್ತಾಯಿದ್ದಾರೆ ಆ ಶಾಸ್ತ್ರನ. ಹಾಗೆ ನಾವು ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಡ್ತೀವಿ, ನೋಡ್ಬೋದು ನೀವು. ಇವಾಗ ಕೊಡ್ತಾ ಇರೋರು ನಮ್ಮ ಚಿಕ್ಕಮ್ಮ. ಈ ಥರ ಏನು ಪ್ರೆಸೆಂಟೇಷನ್ ಮಾಡೋರೆಲ್ಲ ಇರ್ತಾರಲ್ಲ, ಈ ಥರ ಇಬ್ಬರೂ ಗಂಡ ಹೆಂಡ್ತಿನ ಕೂರಿಸ್ಬಿಟ್ಟು ಅವರಿಗೆ ಮಡ್ಲಾಕಿ ಅವ್ರು ತಂದಿದ್ದದೆಲ್ಲ ಕೊಟ್ಟು ಈ ರೀತಿಯಾಗಿ ಕಳಸ ಬೆಳಗೋದು. ಈಗ ಬೆಳಗ್ತಾ ಇರೋರು ನಮ್ಮ ಚಿಕ್ಕಪ್ಪ. ಇದಾದ ನಂತರ ನಾನು ಬರ್ತೀನಿ, ನೋಡ್ಬೋದು ನೀವು. ನಾನು ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಾನು ಕಳಸನ ಬೆಳಗ್ತೀನಿ. ಈ ಥರ ಹೆಂಗಸ್ರಿಗೆ ಅರಿಶಿನ ಕುಂಕುಮ ಕೊಡ್ತೀವಿ, ಹಾಗೆ ಗಂಡು ಮಕ್ಕಳಿಗೆ ವಿಭೂತಿ ಹಚ್ತೀವಿ. ಅಲ್ಲಿ ವಿಭೂತಿನೇ ಇರಲಿಲ್ಲ, ಮರ್ತೇ ಹೋಗ್ಬಿಟ್ಟಿತ್ತು. ಮತ್ತು ಆ ಕಡೆ ಹೋಗಿ ಆ ಕಡೆ ಪೂಜೆ ಮಾಡಿದ್ವಲ್ವ ಒಲೆ ಹತ್ರ, ಅಲ್ಲಿತ್ತು, ತಂದು ಅದನ್ನು ಕೂಡ ಧರಿಸಿ ಈ ಥರ ಅಕ್ಕಿ ಹಾಕಿ ಕಳಸ ಬೆಳಗೋದು. ಆಲ್ಮೋಸ್ಟ್ ಎಲ್ಲ ಶಾಸ್ತ್ರನೂ ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೀನಿ. ಇವತ್ತು ಗಣಪತಿ ಹಬ್ಬ ಆಗಿತ್ತು. ಎಲ್ಲರೂ ಗಣಪತಿ ಹಬ್ಬ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ನಾವು ಈ ಬಾರಿ ಗಣಪತಿ ಹಬ್ಬ ಈ ಥರ ಮಾಡಿದ್ದಾಯಿತು. ಅದಲ್ಲದೆ ಇವತ್ತು ನಮ್ಮ ಅತ್ತೆಯವರು ಹೆಂಗೆ ಕೊಟ್ಟಿಗೆ ಕಟ್ಸಿದಾರಲ್ವ ದನಗಳು ಸಾಕೋಕ್ಕೆ ಅಂತ, ಅವರು ಮನೆ ಹತ್ರನೇ ಸಾಕ್ತಾಯಿದ್ರು. ಅಲ್ಲಿ ದನ ಒಂದು ಇವತ್ತು ಕರು ಕೂಡ ಹಾಕ್ತು, ಅದು ಗಂಡು ಕರು ಹಾಕ್ತು. ಇವತ್ತು ಗಣೇಶನ ಹಬ್ಬದ ದಿನ ಗಣೇಶ ಕೂಡ ಬಂದ ಮನೆಗೆ.
ಅದೆಲ್ಲ ಆದಮೇಲೆ ಎಲ್ಲರೂ ಕೂತು ಮಾತಾಡ್ತಾ ಇದ್ವಿ. ಇಲ್ಲಿ ನೋಡಿ ಮಾವ ಅಳಿಯಂದು ಆಟನ ಅವ್ರ ಮಾವ ಟವಲಲ್ಲಿ ಹಾಕಿ ಅಳಿಯನ್ನ ಎತ್ತುತ್ತಾರೆ. ನನ್ನ ಮಗುಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೀಗೆಲ್ಲ ಮಧ್ಯೆ ಮಧ್ಯೆ ನಡೀತಾ ಇದ್ದವು. ಅವ್ನು ಭಯನೇ ಪಡಲ್ಲ ನೋಡಿ, ಇಲ್ಲಿ ಆರಾಮ ಆಟ ಆಡ್ಕೊಂತ ಹಿಂಗೆಲ್ಲ ಕಾಲ ಕಳೆದಿದ್ದಾಯಿತು. ಇನ್ನು ಇದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿ ಇನ್ನು ಎಲ್ಲ ತೊಳೆದು ಮಾಡಿ ಕೊಟ್ಟು ಕಳ್ಸೋದು. ಇದೇನು ಪಾತ್ರೆ ಗ್ಯಾಸ್ ಎಲ್ಲ ತಂದಿದ್ರಲ್ವ ಅದೆಲ್ಲ ಬಾಡಿಗೆ, ಅದನ್ನೆಲ್ಲ ವಾಪಸ್ ಕೊಡೋಕ್ಕೆ ತೊಳಿತಾ ಇದ್ದಾರೆ. ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ, ಪಾತ್ರೆ ತೊಳೆದಿದ್ನೆಲ್ಲ ತಂದು ಇಲ್ಲಿಗೆ ಇಡ್ತಾ ಇದ್ದಾನೆ. ಹೀಗೆ ಅವನದೇ ಆದ ಮಜ್ವಾಗಿತ್ತು, ಜಾಗ ಎಲ್ಲ ಆರಾಮಿತ್ತಲ್ಲ. ನನಗೆ ಹೇಳ್ತಿದ್ದಾನೆ ಅಲ್ಲಿ ಹೋಗ್ತೀನಿ ಅಂತ. ಹಾಗೆ ಆರಾಮಿತ್ತಲ್ಲ, ಎಲ್ಲ ಓಡಾಡ್ತಾ ಆರಾಮಾಗಿ ಕೆಲಸ ಮಾಡ್ದೆ. ನೋಡ್ಬೋದು ನೀವು ಎಷ್ಟು ದೊಡ್ಡಕ್ಕೆ ಇವಾಗ ಕಾಣಿಸ್ತಾ ಇದೆ ಅಲ್ವ ಕೊಟ್ಟಿಗೆ. ಹೀಗೆ ಇನ್ನು ಇಷ್ಟೆಲ್ಲ ಆದಮೇಲೆ ನನಗೆ ಮತ್ತೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನಾನು ನೆಕ್ಸ್ಟ್ ಡೇನ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ನೀವು. ನೋಡಿ ಇಲ್ಲಿ ಎಲ್ಲ ಅಣ್ಣ, ನಮ್ಮಣ್ಣ ಹಾಗೆ ನವೀನಣ್ಣ ಇಬ್ಬರು ಸೇರಿ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ. ಇಷ್ಟು ದೊಡ್ಡ ಪಾತ್ರೆ ನಮಗೆ ತೊಳೆಯೋಕ್ಕಾಗಲ್ಲ, ಹಾಗಾಗಿ ಅವ್ರು ತೊಳಿತಾ ಇದ್ದಾರೆ. ಇದೆಲ್ಲ ಆದಮೇಲೆ ನಮ್ಮ ಸಣ್ಣ ಪುಟ್ಟವೇನಿದ್ದಾವೆ ಅವನ್ನೆಲ್ಲ ನಾವು ತೊಳ್ಕೊಂಡು ಹೋಗ್ತೀವಿ. ಹಂಗೆ ಅದ್ರ ಮಧ್ಯೆ ನನ್ನ ಮಗುಗೆ ಇಷ್ಟು ಶೀತ ಆಗಿದೆ, ಆದರೂ ಕೇಳಂಗಿಲ್ಲ, ನೀರಿನೆಲ್ಲ ಆಟ ಆಡೋದು. ಅಲ್ಲೋದೆ ಇಲ್ಲಿ ಬಂದೆ, ಹೀಗೆ ಅವನ್ನ ಹಿಡಿಯೋಕ್ಕೆ ಆಗಂಗಿಲ್ಲ. ಅಲ್ಲಿ ಹೋಗ್ಬಿಟ್ರೆ ಹಾಗೆ ನೋಡ್ರಿ ಇಲ್ಲಿ ಅದನ್ನು ಅಷ್ಟು ದೊಡ್ಡ ಪಾತ್ರೆ ಒಯ್ತೀನಿ ಅಂತ ನಿಂತ, ಅದಾದ್ಮೇಲೆ ಸೌಟ್ ಇಸ್ಕೊಂಡು ಹೋದ. ಹಿಂಗೆ ಅಲ್ಲಿಗೆ ಹೋಗಿ ಇಟ್ಟು ಬಂದು ಹಿಂಗೆಲ್ಲ ನನ್ನ ಮಗನೂ ಕೆಲಸ ಮಾಡ್ತಾನೆ. ಕೆಲಸ ಮಾಡೋ ಅಷ್ಟು ದೊಡ್ಡನಾಗ್ಬಿಟ್ಟ ನೋಡಿ ಅಲ್ವಾ. ಹಿಂಗೆ ಇವತ್ತಿನ ಗೃಹಪ್ರವೇಶ, ಗಣೇಶನ ಹಬ್ಬ ಎಲ್ಲ ಇವತ್ತಿನ ದಿನದ್ದು ಹೇಗಿತ್ತು ಸ್ನೇಹಿತರೆ. ಇನ್ನು ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತೀನಿ. ನೆಕ್ಸ್ಟ್ ಡೇ ಏನು ಮಾಡ್ತಾಯಿದ್ದೀನಿ ಕೊಟ್ಟಿಗೆಯಲ್ಲಿ ನೋಡಿ. ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಮೊಸರನ್ನ ಎಡೆ ಮಾಡಿಕೊಂಡು ಬಂದಿದ್ದೀನಿ. ಏನಂದರೆ ಈ ಪೂಜೆನ ಇಳಿಸ್ಬೇಕಾಗಿತ್ತು ಇವತ್ತು. ನಿನ್ನೆನೇ ಒಂದು ಹೂ ತೆಗೆದಿಟ್ಟು ಹೋಗಿರ್ತೀವಿ. ಇವತ್ತು ಇದಕ್ಕೆ ಮತ್ತೆ ಈ ಥರ ಎಲ್ಲ ಪೂಜೆ ಥರ ಮಾಡಿ ಮೊಸರನ್ನ ಎಡೆ ಮಾಡಿ ಅದನ್ನೆಲ್ಲ ಸಡ್ಲಿಸೋ ಅಂಥದ್ದು. ನಮ್ಮ ಕಡೆ ಎಲ್ಲ ಹೀಗೇ ಮಾಡೋದು. ನಾನು ಕರ್ಪೂರ ಬೆಳಗೋದನ್ನ ತರೋದು ಮರ್ತಿದ್ದೆ, ಹಾಗಾಗಿ ತೆಂಗಿನ ಚಿಪ್ಪಲ್ಲೇ ಬೆಳಗ್ತಾ ಇದ್ದೀನಿ. ಈ ಕಡೆ ನಿನ್ನೆನೇ ಇಲ್ಲಿಗೆ ಹಸುಗಳ್ನು ತಂದು ಕಟ್ಟಿ ಆಯಿತು. ನಿನ್ನೆ ಸಂಜೆನೇ ತಂದು ಕಟ್ಟಿದ್ದಾರೆ. ಈ ಕಡೆ ತೋರಿಸ್ತೀನಿ ನಾನು ನಿಮಗೆ ಮತ್ತೆ. ನೋಡಿ ಅಲ್ಲಿ ಈಗ ಒಂದು 6-7 ದನ ಇರ್ಬೋದು ತಂದು ಕಟ್ಟಿದ್ದಾರೆ. ಆ ಕಡೆ ಹುಲ್ಲು ಕಟ್ ಮಾಡೋ ಮಿಷಿನ್ ಇದೆ, ಹಾಲು ಕರಿಯೋ ಮಿಷಿನ್ ಇದೆ. ಈ ಕಡೆ ಹುಲ್ಲು ತಂದು ಹಾಕಿದ್ದಾರೆ. ಹಿಂಗೆಲ್ಲ ಅಲ್ಲೇ ನೆಕ್ಸ್ಟ್ ಡೇಗೆ ಹೀಗಾಗಿತ್ತಲ್ಲೇ ಕೊಟ್ಟಿಗೆ. ಇಲ್ಲೆಲ್ಲ ಎಷ್ಟು ಆರಾಮ ಮಲಗಿದ್ದಾರೆ ನೋಡ್ರಿ ಇವರಿಗೆ. ಹಿಂಗಿತ್ತು. ಇನ್ನು ಇದು ಪೂಜೆ ಮಾಡಿದ್ದೆಲ್ಲ ಈಗ ಕಾಣ್ತಾ ಇತ್ತು. ಇನ್ನು ಈ ಪೂಜೆನೆಲ್ಲ ತೆಗಿಯೋ ಅಂಥದ್ದು ನೋಡ್ಬೋದು ನೀವು. ನಾನು ಹಾಗೆ ನವೀನಣ್ಣ ಇಬ್ಬರು ಸೇರಿ ಗಂಗೆ ಪೂಜೆ ಮಾಡಿ ನೀರನ್ನ ಇಟ್ಟಿದ್ವಲ್ವ, ಅದನ್ನು ತಗೊಂಡೋಗಿ ಆ ಕಡೆ ತೋಟಕ್ಕೆ ಹಾಕಿಬರ್ತೀವಿ. ಅಲ್ಲಿ ಅಡಿಕೆ ಗಿಡ ಎಲ್ಲ ಇದೆ, ಆ ಗಿಡಕ್ಕೆ ಹಾಕ್ತೀವಿ. ಎಲ್ಲಿ ಬೇಕಲ್ಲೇ ನೀರು ಚೆಲ್ಲಬಾರ್ದಲ್ವ ಕಾಲು ಕೈ ತೊಳೆಯೋ ಹತ್ರ. ಹಂಗಾಗಿ ನಮ್ಮ ಮನೆಯವ್ರು ಝೂಮ್ ಮಾಡೆಲ್ಲ ವಿಡಿಯೋ ಮಾಡಿದ್ದಾರೆ. ಇಲ್ಲಿ ನಾನು ಅಣ್ಣ ಮಾತಾಡ್ತಾ ಬರ್ತಾಯಿದ್ದೀವಿ. ನಾನು ಅಣ್ಣಗೆ ಹೇಳ್ತಾ ಇದ್ದೆ, ನಿಮ್ಮ ಫಂಕ್ಷನ್ ಎಲ್ಲ ಈಗ ಶುರುವಾಗಿದ್ದಾವಣ್ಣ, ಇನ್ನೂ ಮುಂದಕ್ಕೆ ಭಾಳ ಇದ್ದಾವೆ ಅಂತ ಹೇಳಿ ಕಾಮಿಡಿ ಮಾಡ್ತಾ ಬರ್ತಾಯಿದ್ದೆ. ಇನ್ನು ನಾನು ಇಲ್ಲಿಂದ ನೆಕ್ಸ್ಟು ನಾವು ಊರಿಗೆ ಹೊರಟ್ವಿ. ಇವತ್ತು ಹೋಗ್ತಾ ದಾರಿಲಿ ನಮ್ಮ ಅಕ್ಕ ಬಾವನ್ನು ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಹೋದ್ವಿ. ಅಂದರೆ ನಾವು ರೋಡಲ್ಲೇ ನಿಂತ್ವಿ, ಅಕ್ಕ ಬಾವನೇ ಮೇನ್ ರೋಡಿಗೆ ಏನಿದೆಯಲ್ಲ ಅಲ್ಲಿ ಬಂದು ಮಾತಾಡಿಸ್ತಾ ಇದ್ರು. ಪಾಪು ಗಾಡೀಲಿ ಮಲ್ಗೆ ಬಿಟ್ಟಿದ್ದ, ಎಬ್ಬರಿಸ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಅವ್ರನ್ನ ಎದ್ದು ನೋಡಿದ ತಕ್ಷಣ ಫುಲ್ ಖುಷಿ ನನ್ನ ಮಗನಿಗೆ. ಅವ್ರ ಹತ್ರ ಹೋಗೇ ಬಿಡ್ತಾನೆ. ಹಂಗೆ ಬರ್ತಾ ದಾರಿಲಿ ಅಕ್ಕ ಬಾವನ್ನು ಕೂಡ ಮಾತಾಡ್ಸ್ಕೊಂಡು ಬಂದ್ವಿ. ಬರೀ ಮನೆಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಟೈಮ್ ಇರಲಿಲ್ಲ ನಮಗೆ. ನಿನ್ನೆ ಗಣಪತಿ ಹಬ್ಬದ ದಿನವೂ ನಾವು ಮನೇಲಿ ಇರಲಿಲ್ಲಲ್ಲ, ಹಾಗಾಗಿ ಇವತ್ತಾದರೂ ಬೇಗ ಹೋಗೋಣ ಮನೆಗೆ ಅಂತ ಹೇಳಿ ಹೊರಟ್ವಿ. ಮತ್ತು ನಾವು ಹೋಗೋದಕ್ಕೆ ಸಂಜೆನೇ ಆಗೋಯ್ತು ಕೊಪ್ಪಕ್ಕೆ. ನೋಡಿ ಇಲ್ಲಿ ನನ್ನ ಮಗ ಮಲಗಿದ್ದಾನೆ. ಎದ್ದ ತಕ್ಷಣ ದೊಡ್ಡಪ್ಪನ ಹತ್ರ ಹೋಗಿದ್ದಾನೆ. ವಾಪಸ್ ಮನೆಗೆ ಬರೋಕ್ಕೆ ಕೇಳಂಗಿಲ್ಲ, ಅಷ್ಟು ಅವ್ರ ಜೊತೆಗೆ ಇರ್ತೀನಿ ಅಂತ. ಹಾಗೆಯೇ ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ವಾಪಸ್ ಹೊರಟ್ವಿ ನಾವು. ಇಲ್ಲಿ ನಿಮಗೆ ನಾವು ನೀರು ತೋರಿಸ್ತಾ ಇದ್ದೀನಲ್ಲ, ಇದು ಭದ್ರದ್ದು ಹಿನ್ನೀರು. ಎನ್.ಆರ್.ಪುರದವರೆಗೂ ಬರುತ್ತಲ್ವ, ಅದು ಭದ್ರಾ ಹಿನ್ನೀರು ತೋರಿಸ್ತಾ ಇದ್ದೀನಿ. ಬರೀ ಸಿಕ್ಕಾಪಟ್ಟೆ ನೀರಿದೆ ಭದ್ರಾ ಹಿನ್ನೀರು.
ಅದನ್ನ ಕೂಡ ನಿಮ್ಮ ಜೊತೆ ಒಂದು ಸಣ್ಣ ಕ್ಲಿಪ್ಪಿಂಗನ್ನ ತಗೊಂಡೆ ಹೋಗ್ತಾ ಎಷ್ಟೊಂದು ನೀರು ಬಂದಿದೆಯಲ್ಲ ಅಂತ. ಅದಾದ ನಂತರ ಕೊಪ್ಪದಲ್ಲಿ ನಮ್ಮ ಏರಿಯಾದಲ್ಲಿ ಗಣಪತಿ ಇಟ್ಟಿದ್ದಾರಲ್ವ, ಅಲ್ಲಿಗೆ ಹೋಗಿದ್ವಿ ನಾವು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಗಣಪತಿ ಇಟ್ಟಿದ್ದಾರೆ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟಿದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾಯಿದ್ರು, ಹಂಗಾಗಿ ಹೋಗಿದ್ವಿ. ನೋಡ್ಬೋದು ಗಣೇಶ ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಬರ್ತಾ ಸುಮಾರು ಗಣಪತಿನ ನೋಡ್ತಾ ಬಂದ್ವಿ. ನಮ್ಮೂರಿಂದ ಕೊಪ್ಪದವರೆಗೂ ಇಷ್ಟೊಂದು ಸಿಕ್ಕು. ಅದಾದ ನಂತರ ಇಲ್ಲಿ ಇವಾಗ ನೋಡ್ತಾ ಇದ್ದೀರಲ್ವ, ಅವರು ಹಾಡು ಹೇಳ್ತಾ ಇದ್ದಾರೆ. ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಹೀಗೆ ಒಬ್ಬೊಬ್ಬರು ಹಾಡು ಹೇಳಿದರು, ಡ್ಯಾನ್ಸ್ ಮಾಡಿದರು, ಅವರಾಗೆ ಸ್ವಂತಕ್ಕೆ ಹೋಗಿ ಮಾಡೋ ಅಂಥದ್ದು. ಅದಾದ ನಂತರ ನೋಡಿ ಇಲ್ಲೊಬ್ಬ ಹುಡುಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನಾನು ಅದೊಂದು ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ಹಂಗೆ. ಅದಾದರೆ ಇವತ್ತು ಮಧ್ಯಾಹ್ನ ಆಟ ಎಲ್ಲ ಆಡಿಸಿದ್ರಂತೆ, ನಾವೇ ಮಿಸ್ ಆಗಿಬಿಟ್ವಿ. ಏನು ಪಾಸಿಂದ ಬಾಲು, ಮ್ಯೂಸಿಕಲ್ ಚೇರು, ಹಾಗೆ ಇನ್ನೂ ಏನೇನೋ ಆಟ ಆಡಿಸಿದ್ದಾರೆ. ಅದರಲ್ಲಿ ಸುಮಾರು ಜನ ಎಲ್ಲ ಗೆದ್ದರಿಗೆಲ್ಲ ಇವಾಗೇ ಪ್ರೈಸ್ ಎಲ್ಲ ಕೊಟ್ಟರು. ಇವನು ಡ್ಯಾನ್ಸ್ ಮಾಡಿದ ಮೇಲೆ ಆವಾಗಲೇ ಹಾಡು ಹೇಳಿದ್ವಲ್ವ ಹುಡುಗಿ, ಅವಳೇನೆ ಡ್ಯಾನ್ಸು ಕೂಡ ಮಾಡ್ತಿದ್ದಾಳೆ. ಒಂದು ಯಾವುದೋ ಗಣಪತಿದೆ ಸಾಂಗಿಗೆ, ಒಂದು ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ಲು. ನನ್ನ ಮಗ ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಕಣ್ಣು ಮಿಟುಕಿಸ್ದೆ ಈ ಡ್ಯಾನ್ಸ್ನ ನೋಡ್ತಾ ಇದ್ದಾನೆ. ಅವನಿಗೆ ಒಂಥರ ಖುಷಿ ಆಗ್ಬಿಡ್ತು. ನಿನ್ನೆಲ್ಲ ಒಂಥರ ಇತ್ತಲ್ಲ, ಇವತ್ತೇ ಒಂಥರ ಆಯ್ತು ದಿನ ಅಂತ ಇರ್ಬೋದು. ನೋಡಿ ಇಲ್ಲಿ ಅವ್ರು ನೋಡೋದು ಒಂದು ಸ್ಟೆಪ್ ಮಾಡೋದು, ಅವ್ರನ್ನ ನೋಡೋದು ಒಂದು ಸ್ಟೆಪ್ ಡ್ಯಾನ್ಸ್ ಮಾಡೋದು ಮಾಡ್ತಾ ಇದ್ದ. ಈ ರೀತಿ ನಿನ್ನೆ ಎಂಜಾಯ್ ಮಾಡಿದ್ವಿ. ಅಂದರೆ ಗಣಪತಿ ಹಬ್ಬದ ತಿರುಗಿ ದಿನ ಇದು, ಭಾನುವಾರದ ದಿನ. ನಿಮಗೆ ಒಂದು 3 ದಿನದ ವಿಡಿಯೋನ ಹಾಕಿದ್ದಾಯಿತು ಸ್ನೇಹಿತರೆ. ಯಾಕೆಂದರೆ ಕಂಟಿನ್ಯೂ ನನಗೆ ಅಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೀವೇ ನೋಡಿದ್ರಿ ಅಲ್ಲಿ ಎಷ್ಟೆಲ್ಲ ಕೆಲಸ ಇತ್ತು ಅಂತಂದು. ಹಾಗಾಗಿ ಕಂಟಿನ್ಯೂ ವಿಡಿಯೋನ ಮಾಡೋಕ್ಕಾಗಲಿಲ್ಲ ನನಗೆ. ಹೀಗೆ ಇಲ್ಲಿ ಬಂದಿದ್ದು ಕೂಡ ಸ್ವಲ್ಪ ಹೊತ್ತು ನಮಗೆ ಚೆನ್ನಾಗಿ ಅನಿಸ್ತು. ಈ ಥರ ಎಲ್ಲ ಡ್ಯಾನ್ಸು ಹಾಡು ಎಲ್ಲ ನೋಡಿ. ಇನ್ನೂ ಸುಮಾರು ಜನ ಹಾಡು ಹೇಳಿದರು ಒಂದಿಬ್ಬರು. ಆಮೇಲೆ ಸುಮಾರು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದರು, ಚೆನ್ನಾಗಿತ್ತು. ಇಲ್ಲೂ ಕೂಡ ನಾನು ನೋಡೋದ್ರಲ್ಲೇ ಬ್ಯುಸಿ ಆದೆ, ಹೆಚ್ಚು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆದಷ್ಟು ಸ್ವಲ್ಪ ವೀಡಿಯೋನ ಮಾಡಿದ್ದೀನಿ. ಈ ಒಂದು ಪ್ರೋಗ್ರಾಮ್ ಆಗತ್ತು ಹೇಳಿದ್ನಲ್ವ ಆವಾಗಲೇ, ಆಟ ಎಲ್ಲ ಆಡಿಸಿದ್ರಂತೆ ಅಂತ. ಅವರಿಗೆಲ್ಲನೂ ಪ್ರೈಸ್ನು ಕೂಡ ಕೊಟ್ಟರು. ಆ ಪ್ರೈಸ್ ಕೊಡೋಕ್ಕೆ ಒಬ್ಬೊಬ್ಬರನ್ನ ಕೊಡೋಕ್ಕೆ ಕರೆದ್ರು. ಅದರಲ್ಲಿ ನನ್ನೂ ಕೂಡ ಕರೆದ್ರು ಪ್ರೈಸ್ ಕೊಡೋಕ್ಕೆ. ಖುಷಿ ಆಯಿತು ನನ್ನೂ ಕರೆದಿದ್ದು. ನಾವು ಇರಲೇ ಇಲ್ಲ ಹೇಳ್ಬೇಕಂದ್ರೆ, ವರ್ಷ ಇರ್ತಿದ್ವಿ. ಗಣಪತಿ ತಂದ ದಿನವೂ ಇರ್ತಿದ್ವಿ, ನೆಕ್ಸ್ಟ್ ಡೇನೂ ಇರ್ತಿದ್ವಿ. ಅಲ್ಲೆಲ್ಲ ಸತ್ಯನಾರಾಯಣ ಪೂಜೆ ಅಲ್ಲೆಲ್ಲ ಹೋಗಿರ್ತಿದ್ವಿ. ಈ ವರ್ಷ ಅಲ್ಲೆಲ್ಲೂ ಇಲ್ಲ. ಆದರೆ ಈ ಡೈರೆಕ್ಟಾಗಿ ಈ ಥರ ಎಲ್ಲ ಪ್ರೈಸ್ ಎಲ್ಲ ಕೊಡೋಕ್ಕೆ ಕರೆದ್ರಲ್ಲ ಅಂತ ಸ್ವಲ್ಪ ಮುಜುಗರನೂ ಆಯಿತು. ಇಲ್ಲಿ ನೋಡಿ ಇವಾಗ ನಮ್ಮನೆಯವ್ರು ಹೋಗಿದ್ದಾರೆ. ಈ ಹುಡುಗ ಹಾಸ್ಟ್ಲು ಹುಡುಗ ಅಂತೆ, ಏನೋ ಆಟಾಡಿ ಗೆದ್ದಿದ್ದ ಅವನು ಹಾಡು ಕೂಡ ಹೇಳ್ದ, ಡ್ಯಾನ್ಸ್ ಕೂಡ ಮಾಡಿದರು. ಹಾಸ್ಟ್ಲು ಮಕ್ಕಳು ಸುಮಾರು ಇಂಟೆಲಿಜೆಂಟಾಗಿದ್ದಾರೆ ಅವರು. ಅದಾದ ನಂತರ ಇವರು ಇಲ್ಲೇ ಆಂಟಿ ಒಬ್ಬರು ನಮ್ಮ ಮನೆ ಹತ್ರ ಇದ್ದಾರೆ. ಅವ್ರಿಗೆ ಪ್ರೈಸ್ ಕೊಡ್ತಿದಾರಲ್ವ, ಅವ್ರ ಅಪ್ಪ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ರಂತೆ. ಅವ್ರ ಕೈಯಲ್ಲೇ ಪ್ರೈಸ್ನ ಕೊಡಿಸ್ತಾ ಇದ್ದಾರೆ. ನೋಡಿ ಎಷ್ಟು ಅದೃಷ್ಟ ಅಲ್ವಾ ನಿಮಗೆ, ಅಪ್ಪನ ತಕ್ಕಿಸ್ಕೊಂಡ್ರಿ ಅಂತೇಳಿ ಕಾಮಿಡಿ ಮಾಡ್ತಾಯಿದ್ವಿ. ಇಲ್ಲಿ ಗೆದ್ದರಿಗೆಲ್ಲನೂ ಗಿಡ ಕೊಟ್ಟರು, ಹೂವಿನ ಗಿಡಗಳು. ಅದೊಂದು ನಮಗೆ ತುಂಬ ಖುಷಿ ಕೊಡ್ತು, ಅದೊಂದು ವಿಚಾರ. ಎಲ್ಲರಿಗೂ ಹೂವಿನ ಗಿಡ ಕೊಟ್ಟಿದ್ದಂಥದ್ದು. ಮುಂಚೆ ಎಲ್ಲ ಏನೇನೋ ಪ್ರೈಸ್ ಕೊಡೋರು, ತಟ್ಟೆ ಲೋಟ ಅಥವಾ ಈ ಪ್ರೈಸ್ಗಳು ಎಲ್ಲ ಬರ್ತಾವಲ್ಲ ಆ ಥರದ್ದು ಎಲ್ಲ ಕೊಡೋರು. ಈ ಸರಿ ಹೂವಿನ ಗಿಡ ಕೊಟ್ಟಿದ್ದಾರೆ, ಅದು ತುಂಬ ಖುಷಿ ಆಯಿತು. ಗಿಡ ಕೊಟ್ಟಿದ್ದು ಒಂಥರ ಡಿಫ್ರೆಂಟಾಗಿತ್ತು. ನೆಕ್ಸ್ಟ್ ಇಲ್ಲಿ ಪಾರ್ವತಿ ಆಂಟಿ ಹೋಗ್ತಾ ಇದ್ದಾರೆ, ನಮ್ಮ ಮನೆ ಪಕ್ಕದ ಮನೆ ಆಂಟಿ. ನೀವು ನನ್ನ ವೀಡಿಯೋದಲ್ಲಿ ನೋಡಿರ್ಬೋದು, ವಾಕ್ ಹೋದಾಗ ಅವಾಗೆಲ್ಲ ಜೊತೆಗೆ ಹೋಗ್ತಾ ಇದ್ವಿ. ಅವ್ರನ್ನ ಕೂಡ ಕರೆದ್ರು ಕೊಡಲಿಕ್ಕೆ. ಈ ಹುಡುಗಿನೂ ಯಾವುದೋ ಬಕೆಟಿಗೆ ಬಾಲ್ ಹಾಕೋದು ಆ ಥರದ್ರಲ್ಲಿ ಯಾವುದೆಲ್ಲ ಗೆದ್ದಿದ್ರಂತೆ. ಅದಾದ ನಂತರ ನೋಡ್ಬೋದು ನಾನು ಕೂಡ ಹೋಗಿದ್ದೀನಿ ಪ್ರೈಸ್ ಕೊಡೋಕ್ಕೆ. ಇವರು ಯಾವುದೋ ಆಟದಲ್ಲಿ ಗೆದ್ದೀನಿ ಅಂತ ಹೇಳಿದರು, ಸಾರಿ ಮರ್ತೇ ಹೋಯ್ತು ನನಗೆ. ಹೀಗೆ ಪ್ರೈಸ್ ಕೊಡೋ ಕಾರ್ಯಕ್ರಮ ಇತ್ತು. ಅದಾದ ನಂತರ ಒಂದಿಷ್ಟು ಮಕ್ಕಳುಗಳು ಡ್ಯಾನ್ಸ್ ಮಾಡಿದರು. ಈ ಸರಿ ಗಣಪತಿ ಹಬ್ಬ
ಹೀಗಿತ್ತು ಸ್ನೇಹಿತರೆ ನಂದು ಅತ್ತೆ ಮನೆಯದು ಗೃಹ ಪ್ರವೇಶ, ಈ ಕಡೆ ಹಬ್ಬ ಎಲ್ಲ ವಿಡಿಯೋನು ಒಂದರಲ್ಲೇ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದರೆ ಅಷ್ಟೇ ನನಗೆ ಗೊತ್ತಾಗೋದು ವಿಡಿಯೋ ಹೇಗಿತ್ತು, ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ. ಪ್ಲೀಸ್ ವಿಡಿಯೋಗೆ ಕಮೆಂಟ್ ಮಾಡಿ. ಹಾಗೆ ಜಾಸ್ತಿ ಜನಕ್ಕೆ ವೀಡಿಯೋಸ್ನೆಲ್ಲನ ಶೇರ್ ಮಾಡಿರಿ. ಇನ್ನೂ ಪ್ರೈಸ್ನ ಕೊಡ್ತಾನೆ ಇದ್ದಾರೆ. ಇದಾದ ನಂತರ ಎಲ್ಲ ಹಾಸ್ಟ್ಲು ಮಕ್ಕಳು ಡ್ಯಾನ್ಸ್ ಮಾಡಿದರು, ಅದನ್ನೂ ಸಣ್ಣ ಕ್ಲಿಪ್ಪಿಂಗ್ನ ಸೇರಿಸಿದ್ದೀನಿ, ನೋಡ್ಬೋದು ನೀವು. ಇವರೆಲ್ಲ ಕೂಡ ಹಾಸ್ಟ್ಲು ಮಕ್ಕಳು, ಎಲ್ಲ ಎಂಥ ಬಿಜಾಪುರ ಕಡೆಯವರು. ಅವ್ರು ಆ ಕಡೆದೊಂದು ಸಾಂಗ್ಗಳ್ನ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಖುಷಿ ಆಯಿತು ನೋಡೋಕ್ಕೆ, ಎಷ್ಟು ಧೈರ್ಯದಿಂದ ಬಂದು ಅವ್ರಿಗೆ ಇಷ್ಟ ಬಂದಂಗೆ ಕುಣಿತಾ ಇದ್ದರು. ಏನೋ ಒಂಥರ ನೋಡೋಕ್ಕೆ ಖುಷಿ ಅನ್ನಿಸ್ತು, ಎಷ್ಟು ಧೈರ್ಯದಿಂದ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಇನ್ನು ಅದಾದ ನಂತರ ಈ ಕಡೆ ಇವ್ರು ಮಾಡ್ತಾಯಿದ್ದಾರೆ. ನನ್ನ ಮಗ ನೋಡಿ, ಅವನು ಸಹ ಲೆವೆಲ್ನ ಮಕ್ಕಳನ್ನೇ ಹುಡ್ಕೊಂಡು ಆ ಕಡೆ ಹೋಗಿದ್ದಾನೆ. ಅವನ ಏಜಿನ ಪಾಪು ಇನ್ನೊಂದು ಬಂದಿತ್ತು, ಅವ್ರ ಜೊತೆ ಹೋಗಿ ಆ ಕಡೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಆಟ ಆಡ್ತಿದ್ದಾನೆ. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹೋಗಿ ಬರ್ತೀವಿ. ಧನ್ಯವಾದಗಳು.